ಸರ್, ಇನ್ನು ರೇಣುಕಾಸ್ವಾಮಿ ಕೊಲೆ ಕೋರ್ಟ್ನಲ್ಲಿ ಈಗ ಕೇಸ್ನಲ್ಲಿ ಕೋರ್ಟ್ಗೆ ಚಾರ್ಜ್ ಶೀಟ್ ಎಲ್ಲ ಸಲ್ಲಿಕೆ ಆಗಿದೆ. ಒಂದ್ ಕಡೆಗೇನೋ ಅವ್ರು ಜೈಲಲ್ಲಿ ಇದ್ದಾಗ ಅವ್ರಿಗೆ ಒಂಚೂರು ಬೇಜಾರೇನೋ ಆಗಿದೆ ಅಂತೆ. ಪತ್ನಿ ಜೊತೆಗೆ ಒಂದಿಷ್ಟು ಫೋನ್ ಎಲ್ಲ ಮಾತನಾಡಿದ್ದಾರೆ. ಒಂದು ಟಿವಿ ಬೇಕು ಅಂತೇನೋ ಕೇಳಿಕೊಟ್ಟಿದ್ದಾರೆ. ಅದ್ರಲ್ಲಿ ಏನಿದೆ ಅನ್ನೋ ತಿಳ್ಕೊಳ್ಳೋ ಕುತೂಹಲ ಅವ್ರಿಗೂ ಇದೆ ದರ್ಶನ್ ಅವರಿಗೆ. ಇನ್ನೊಂದು ಕಡೆಗೆ ಈ ಕಡೆಗೆ ಪರಪ್ಪನಗರದಲ್ಲಿ ಪವಿತ್ರ ಗೌಡ ಅವರು ಕೂಡ ಅದೇ ಟೆನ್ಷನ್ ಇದ್ದಾರೆ. ಆ ಕಡೆಗೆ ಪವಿತ್ರ ಗೌಡ ಅವರ ಮಗಳು ಒಂದು ಪರಿಸ್ಥಿತಿ ಏನೇ ಇರಲಿ, ಆಕೆ ನನ್ನ ಬೆಸ್ಟ್ ಅಮ್ಮ, ತಾಯಿ ನಿನ್ನನ್ನು ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೀನಿ, ಲವ್ ಯು ಅಮ್ಮಮ್ಮ ಅಂತೇಳಿ ಅವರೆಲ್ಲ ಹಾಕೊಂಡಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಅವರ ತಂದೆ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿಮ್ಮ ಮಾಧ್ಯಮದಿಂದ ನಮಗೆ ಇವತ್ತು ಚಾರ್ಜ್ ಶೀಟ್ ಹಾಕಿದ್ದಾರೆ ಅಂತ ನಮಗೆ ತಿಳಿದು ಬಂತು. ಆದರೆ ನಮಗೆ ಆ ಚಾರ್ಜ್ ಶೀಟ್ ಬಗ್ಗೆ ನಮ್ಗೆ ಏನು ಮಾಹಿತಿ ಇಲ್ಲ, ಅದು ಸಿಕ್ಕಿಲ್ಲ. ಮತ್ತು ಅಧಿಕಾರಿಗಳಿಗೆ ನಾವು ಮಾತಾಡಿದ್ವಿ, ಅದು ಇನ್ನೂ ಲೇಟ್ ಆಗುತ್ತೆ ಪ್ರತಿ ಸಿಗೋದು ಅಂತ ಹೇಳಿದ್ರಿಂದ ಅದು ಸಿಕ್ಕ ನಂತರ ತಿಳ್ಕೊಂಡು ತಮಗೆ ನಾವು ತಿಳಿಸ್ತೀವಿ. ಎರಡನೇದು ಮಗಳು ತನ್ನ ತಾಯಿಯ ಬಗ್ಗೆ ಯಾವ ಅಭಿಪ್ರಾಯನಾರು ಇಟ್ಕೋಬಹುದು, ಅದನ್ನು ನಾವು ಹೇಳಕ್ ಬರಲ್ಲ. ಹೌದು, ತಂದೆ ತಾಯಿಗಳಿಗೆ ಮಕ್ಕಳು ಚೆನ್ನಾಗಿರ್ತಾರೆ, ತಾಯಿಗಳಿಗೆ ಅವ್ರ ತಾಯಿನೇ ಅವ್ರ ತಂದೆನೇ. ಹೌದು ಅಲ್ವಾ? ಹೈ ಪ್ರೊಫೈಲ್ ಕೇಸ್ಗಳನ್ನು ಒತ್ತಡಗಳನ್ನೆಲ್ಲ ಭೇದಿಸಿ ಒತ್ತಡಗಳನ್ನು ಬದಿಗೊತ್ತಿ ತನಿಖೆ ನಡೆಸಿರುವ ತನಿಖಾ ತಂಡದ ಬಗ್ಗೆ ಭಾಳ ಒಳ್ಳೆಯ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಸಾರ್ವಜನಿಕ ವಲಯದಲ್ಲಿ. ಲೆಟ್ ಅಸ್ ರೆಕಾರ್ಡ್ ಇಟ್, ಬಿಕಾಸ್ ರೇರ್ ಇದು. ಸಾಮಾನ್ಯವಾಗಿ ಪೊಲೀಸ್ನವರು ಅಟ್ಯಾಕ್ ಆಪ್ಷನ್ ಕಡೆಗಿರಬೇಕು ಅವರು, ಆದರೆ ಈ ಸರಿ ಹಂಗಿಲ್ಲ. ಸೊ ಪ್ರಭಾವಿಗಳಿದ್ರು, ಅಪಾರ ಅಭಿಮಾನಿ ಬಳಗ ಹೊಂದಿದ್ರು, ಅವರು ವಿಪರೀತವಾದ ತಮ್ಮದೇ ಆ ರೀತಿಯ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದರು. ಪೊಲೀಸರು ಯಾವುದಕ್ಕೂ ಒಳಗಾಗದೆ ಒಳ್ಳೆ ತನಿಖೆ ಮಾಡಿದ್ದಾರೆ ಅಂತ ಸಾಕ್ಷ್ಯ ಸಂಗ್ರಹಿಸಿರುವ ಲೆಕ್ಕಾಚಾರದಲ್ಲಿ ಶಾಸಕರು, ಪ್ರಮುಖ ರಾಜಕಾರಣಿಗಳು ಒತ್ತಡ ಹಾಕಿದ್ದಾರೆ ಅನ್ನೋ ಮಾತು ಬಂತು, ಎಲ್ಲ ಆಯಿತು. ಎಲ್ಲವನ್ನು ಮೆಟ್ಟಿ ನಿಂತು ಮಾಡಿದ್ದಾರೆ. ಇದೊಂದು ಉತ್ತಮವಾದ ಕರ್ತವ್ಯ ನಿರ್ವಹಿಸಿದ್ದಾರೆ ಅಂತ ಜನರ ಅಭಿಪ್ರಾಯ. ಈ ಮಧ್ಯೆ ಇದೊಂದು ಉತ್ತಮವಾದ ತನಿಖೆ ಅಂತ ಬೆಂಗಳೂರು ಪೊಲೀಸ್ ಆಯುಕ್ತರು ಕೂಡ ಹೇಳಿದ್ದಾರೆ. ನಿಜ, ಒಪ್ಪಬೇಕು ಆ ಮಾತನ್ನು. ಈ ಒಂದು ತನಿಖೆ ಇದೆ, ಅದು ಬಹಳ ಉತ್ತಮವಾದಂತಹ ಒಂದು ಇದರಲ್ಲಿ ಆಗಿದೆ. ನಾವು ಎಲ್ಲ ರೀತಿಯ ಸಾಕ್ಷಿ ಆಧಾರಗಳನ್ನು ಅಳವಡಿಸಿಕೊಂಡು ಒಂದು ವಾಟರ್ ಟೈಟ್ ಚಾರ್ಜ್ ಶೀಟ್ ಅನ್ನು ನಾವು ಸಲ್ಲಿಸಿದ್ದೇವೆ. ಕಾನೂನು ತಜ್ಞರ ಅಭಿಪ್ರಾಯವನ್ನು ಪಡೆದುಕೊಂಡು ನಂತರ ತೀರ್ಮಾನ ಮಾಡಿ. ಚಾರ್ಜ್ ಶೀಟ್ ಆಗಿದೆ, ಪೊಲೀಸ್ ಕೆಲಸ ನಾವು ಗೌರವಿಸೋಣ, ಚಾರ್ಜ್ ಶೀಟ್ ಗೌರವಿಸೋಣ. ಬಟ್ ಇದೆಲ್ಲ ಇಟ್ಸ್ ಎ ಗುಡ್ ಇನ್ವೆಸ್ಟಿಗೇಷನ್, ಅನುಮಾನ ಇಲ್ಲ. ಕೋರ್ಟ್ ಏನು ತೀರ್ಮಾನ ಮಾಡುತ್ತೋ ಬಿಡುತ್ತೋ ಬೇರೆ. ಒಳ್ಳೆ ಕ್ರಿಕೆಟ್ ಪ್ಲೇಯರು 86 ರನ್ನು 96 ರನ್ನು ಹೊಡೆದ ತಕ್ಷಣ, ಕಷ್ಟಪಟ್ಕೊಂಡು ಹೊಡೆದ ತಕ್ಷಣ ಮ್ಯಾಚ್ ಗೆಲ್ಬೇಕು ಅಂತೇನಿಲ್ಲ. ಮ್ಯಾಚ್ ಸೋತೋಗ್ಬಿಡ್ಬೋದು, ಬಟ್ ಅವ್ನ ಎಫರ್ಟ್ನ ನೀವು ಅಲ್ಲಿಗೆಳೆಯಕ್ಕಾಗಲ್ಲ. ಪ್ರಯತ್ನ ಪಟ್ಟ ಅವನು ಏನು ಕಷ್ಟಪಟ್ಟ ಪಾಪ ಅವನು ಲಾಸ್ಟ್ ಮಿನಿಟ್ವರೆಗೂ ಅಂತ ಅನ್ಬೋದು ನೀವು. ಹಾಗೆ ಇವ್ರ ಕೆಲಸ ಇವ್ರು ಚೆನ್ನಾಗಿ ಮಾಡಿದ್ದಾರೆ ಅನಿಸುತ್ತೆ. ಪ್ರಭಾವಿಗಳು, ಹಣ ಈ ಎಲ್ಲವೂ ನಡೆಯತ್ವೆ ಇವತ್ತಿನ ಯುಗದಲ್ಲಿ ಅಂತಂದಾಗ ಈ ರೀತಿಯ ಪ್ರಕರಣಗಳು ಕೆಲವೊಮ್ಮೆ ಅಲ್ಲೊಂದು ಇಲ್ಲೊಂದು ನಂಬಿಕೆಗಳನ್ನು ಅದನ್ನು ಉಳಿಸುತ್ತೆ. ಎಷ್ಟೋ ವರ್ಷಕ್ಕೊಂದ್ಸರಿ ಅರಳೋ ಹೂವಿನ ಥರ ಬಂದು ಬಿಡುತ್ತೆ. ಇದು ಏನೋ ದೇ ಡಿಸರ್ವ್ ಎ ಗುಡ್ ಜಾಬ್, ವೆಲ್ ಡನ್ ಅನ್ನೋ ಒಂದು ಪ್ರಶಂಸೆಗೆ ಅವ್ರ ಪಾತ್ರರಾಗಬೇಕು ಆ ತನಿಖಾಧಿಕಾರಿಗಳು. ಅವ್ರು ಯಾರೇ ಇರಲಿ, ಅವ್ರು ACPನೋ DCPನೋ ಕಮಿಷನರೋ ಕಾನ್ಸ್ಟೇಬಲ್ಸೋ ಸಬ್ ಇನ್ಸ್ಪೆಕ್ಟರ್ಗಳೋ ಯಾರು ಇರಲಿ, ಐ ಥಿಂಕ್ ದೇ ಡಿಸರ್ವ್ ದ್ಯಾಟ್. ಇಟ್ಸ್ ಎ ಗುಡ್ ಇನ್ವೆಸ್ಟಿಗೇಷನ್, ನೋ ಡೌಟ್ ಅದರಲ್ಲಿ. ಯಾಕಂದರೆ ಸಾಕ್ಷಿಗಳನ್ನು ಸಂಗ್ರಹಿಸಿರೋ ರೀತಿ, ಲಿಂಕೇಜು ಎಲ್ಲ ಕರೆಕ್ಟಾಗಿ ಆದಂಗೆ ಕಾಣಿಸ್ತಿದೆ. ಇನ್ನು ನ್ಯಾಯಾಲಯದ ಕೆಲಸ ಏನು ಮಾಡುತ್ತೋ ಮಾಡುತ್ತೆ. ವಿರಾಮ ಅಲ್ವಾ? ತಗೊಂಡ್ಬಿಡೋಣ ಸರ್. ತಗೊಳ್ಳಿ ಸರ್. ಮಾಲಿವುಡ್, ಸ್ಯಾಂಡ್ಲ್ವುಡ್ ಮತ್ತು ಟಾಲಿವುಡ್ ಬೆನ್ನಲ್ಲೇ ಸ್ಯಾಂಡ್ಲ್ವುಡ್ ಅಲ್ಲೂ ಮೀಟೂ ಬಿರುಗಾಳಿ ಅಂತೆ. ನ್ಯಾಯಮೂರ್ತಿ ಹೇಮಾ ಅವರು ಕೊಟ್ಟಿದ್ದಂಥ, ಕೇರಳದಲ್ಲಿ ಕೊಟ್ಟಿದ್ದ ರೀತಿ ಇಲ್ಲೂ ಮಾಡಬೇಕು ಅಂತ ತನಿಖೆಯನ್ನಂತ ಎಷ್ಟೊಂದು 150 ಜನ ಚಿತ್ರೋದ್ಯಮದ ವಿವಿಧ ಕ್ಷೇತ್ರಗಳು, ಚಿತ್ರೋದ್ಯಮದ ಮಂದಿ ಎಲ್ಲ ಕಾಗದವನ್ನು ಮುಖ್ಯಮಂತ್ರಿಗಳಿಗೆ ಬರೀತಾ ಇದ್ದಾರೆ. ಅದರಲ್ಲಿ ಸುದೀಪ್, ರಮ್ಯಾ, ವಿನಯ್ ರಾಜ್ಕುಮಾರ್, ಪೂಜಾ ಗಾಂಧಿ, ಶ್ರುತಿ ಹರಿಹರನ್, ಕಿಶೋರ್, ಶ್ರದ್ಧಾ ಶ್ರೀನಾಥ್, ಐಂದ್ರಿತಾ ರೈ, ಈ ಥರ ಎಲ್ಲರೂ ಇದ್ದಾರೆ ಒಂದಷ್ಟು ಜನ. ಇಲ್ಲೂ ಮಾಡಿ ಒಂದು ತನಿಖೆಯನ್ನಂತ ಫೈರ್ ಅಂತ ಸಂಸ್ಥೆ ಅದು, ಆ ವರದಿನ ಆಮೇಲೆ ಹೊರಗಡೆ ತನ್ನಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಕೋರಿದ್ದಾರೆ. ಮುಖ್ಯಮಂತ್ರಿ ಏನು ಮಾಡ್ತಾರೋ ಗೊತ್ತಿಲ್ಲ. ಹಿಂದೆ ಒಂದು ಮೀಟು ಪ್ರಕರಣದಲ್ಲಿ ಮಾತಾಡದೆ ನಡ್ದಂಗೆ ಹೇಳಿದ್ರೆ ಬಂದು ಎದೆ ಮೇಲೆ ಹೊಡೆದ್ರಂತೆ ಅಂತ ಹೇಳ್ತಾರಲ್ಲ, ಅದು ನನ್ ಜೊತೆನೂ ನಡೆದಿದೆ. ನನ್ ಜೊತೆ ನಡೆದಿದ್ದು ಬೇರೆ ಯಾರ ಜೊತೆನೂ ನಡಿಬಾರ್ದು. ನೋಡಿ, ಕನ್ನಡ ಇಂಡಸ್ಟ್ರಿ ಇಸ್ ನಾಟ್ ಅ ಬ್ಯಾಡ್ ಪ್ಲೇಸ್. ನಿರ್ದೇಶಕರಾಗಿರ್ಬೋದು, ಇನ್ನು ಯಾವುದೇ ಇಂಡಸ್ಟ್ರಿ 100% ಬ್ಯಾಡ್ ಇರಲ್ಲ, ಯಾವುದೇ ಇಂಡಸ್ಟ್ರಿ 100% ಗುಡ್ಡು ಇರಲ್ಲ. ಸೊ ಇಲ್ಲಿ ಏನು ಕನ್ನಡ ಇಂಡಸ್ಟ್ರಿಯಲ್ಲಿ ಇದೆ ಅನ್ನೋದು ಅದರಲ್ಲಿ ಇರೋರುಗಳಿಗೆ ಗೊತ್ತಿರಬೇಕು, ನಮಗಳಿಗಿಂತ ಚೆನ್ನಾಗಿ. ನಮಗೆ ಕೇಳಬರೋದೆಲ್ಲ ಕಿವಿ ಇದು. ಬಟ್ ಏನೇ ಆದರೂ ನಾಳೆ ನೀವು ಕಮಿಟಿನಾರು ಮಾಡಿ ಏನಾರು ಮಾಡಿದ್ರೆ ತಪ್ಪು ನಾನು ಹೇಳ್ತಿಲ್ಲ, ಮಾಡಿದ್ರೆ ಸ್ಪೆಸಿಫಿಕ್ ಕಂಪ್ಲೇಂಟ್ಸ್ ಬರಬೇಕು. ಜನರಲಿ ನೇಚರ್ ಬಂದುಬಿಟ್ರೆ ವರ್ಕ್ ಆಗಲ್ಲ ಅದು.
ಯಾರಾದ್ರೂ ಬಂದು complaint ಲೇಟೆಸ್ಟ್ ಕೊಡೋಂಗ್ ಒಂದು ನೆಕ್ಸ್ಟ್ ಮೂಡ ಮೂಡ ಹಗರಣ ಸಂಬಂಧ ಮತ್ತಷ್ಟು ವಿಚಾರಗಳು ಈಗ ಬಯಲಾಗ್ತಿವೆ. ಮೊದಲಿಗೆ ಮೂಡಾದಲ್ಲಿ 50-50 ಅನುಪಾತದಲ್ಲಿ ಬಡಾವಣೆ ರೂಪಿಸೋಕೆ ತೀರ್ಮಾನ ಮಾಡಿದ್ದು ಸಿದ್ದರಾಮಯ್ಯ ಸರ್ಕಾರ. ನಂತರ ಇದೇ ನಿಯಮಾವಳಿಯನ್ನು ರಾಜ್ಯದ 28 ಪ್ರಾಧಿಕಾರಗಳಿಗೆ ವಿಸ್ತರಿಸಿತ್ತು. ರಾಜ್ಯದ 28 ಪ್ರಾಧಿಕಾರಗಳ ಆಯುಕ್ತರಿಗೆ ನಗರಾಭಿವೃದ್ಧಿ ಇಲಾಖೆ ಅಧೀನ ಕಾರ್ಯದರ್ಶಿಗಳು 2014 ಜುಲೈ 7ರಂದು ಬರೆದ ಪತ್ರ ಪಬ್ಲಿಕ್ ಟಿವಿ ದಿನಕ್ಕೊಂದು ಪತ್ರ ಬರ್ತಾ ಇದೆ. ಅಲ್ಟಿಮೇಟ್ಲಿ ನಿಮ್ಮ ಪತ್ರಗಳಿಂದ ಏನೂ ಆಗಲ್ಲ. ನ್ಯಾಯಾಲಯ ಏನು ಹೇಳುತ್ತೆ ನೋಡಬೇಕು ಸರ್, ಆಮೇಲೆ ವಿ ವಿಲ್ ಥಿಂಕ್. ನಾಳೆ ಕೋವಿಡ್ ಹಗರಣದ ವರದಿನ ಸಂಪುಟದವ್ರು ಕೈಗೆ ತಗೋತಾರಂತೆ. ಅದಕ್ಕೆ ವಾಲ್ಮೀಕಿ ಹಗರಣಕ್ಕೆ ಖಂಡಿಸಿ ಇನ್ನೊಂದು ಪಾದಯಾತ್ರೆ ಮಾಡ್ತೀವಿ ಅಂತ ಬಿಜೆಪಿಯವರು ರೆಡಿ ಆಗ್ತಿದ್ದಾರೆ. ತನಿಖೆ ಮಾಡಲಿ, ನಾವು ತಡೆಯಲ್ಲ ಅಂತ ಬಿಜೆಪಿ ಸವಾಲು. ಕಾಂಗ್ರೆಸ್ನವರು ಒಳ್ಳೇದು ಪಾದಯಾತ್ರೆ ಮಾಡಲಿ, ಅವ್ರ ಹಗರಣನೂ ಸೇರಿಸ್ಕೊಂಡು ಮಾಡಲಿ ಅಂತ ವ್ಯಂಗ್ಯ. ಈ ವ್ಯಂಗ್ಯದಿಂದ ನೀವು ಪಕ್ಷವನ್ನು ಕಟ್ಕೋತೀವಿ ಅನ್ನೋ ಭ್ರಮೆಯಲ್ಲಿದ್ದರೆ ಇದ್ಕೊಳ್ಳಿ ನೀವು ಆ ವ್ಯಂಗ್ಯದಲ್ಲೇ ಅಲ್ವಾ. ಹಾಗಾಗಿ ಜನ ಏನು ಅನ್ಕೋತಾರೆ ಇದ್ರಗಳ ಬಗ್ಗೆ ಅನ್ನೋದನ್ನು ಚಿಂತೆ ಮಾಡಬೇಕು. ಯಾವುದೇ ಸೂಕ್ಷ್ಮವಾದಂತಹ ಸಂಸ್ಥೆ ಪಕ್ಷ ಎಲ್ಲ ನೀವು ವ್ಯಂಗ್ಯದಲ್ಲಿ ಬದುಕ್ತೀವಿ ಅಂದರೆ ಬದುಕೊಳ್ಳಿ, ಯಾರು ಬೇಡ ಅಂದವರು. ಈ ರಾಜ್ಯ ಸರ್ಕಾರ ತಾನು ಮಾಡ್ಕೊಳ್ಳೋ ಎಡವಟ್ಟುಗಳು ಹಾಳಾಗೋಗ್ಲಿ, ಜನಕ್ಕೂ ಎಡವಟ್ಟು ಮಾಡ್ತಾರಪ್ಪ. ಸೆಪ್ಟೆಂಬರ್ 22ನೇ ತಾರೀಕು PSI ಪರೀಕ್ಷೆ, ಅವತ್ತೇ UPSC ಪರೀಕ್ಷೆ ಮತ್ತು SSC ಪರೀಕ್ಷೆ. ಈಗ ಏನು ಮಾಡಬೇಕು? ಸಿದ್ದರಾಮಯ್ಯವ್ರು ಸ್ಪಂದಿಸ್ತಿಲ್ವಂತೆ. ಸಿದ್ದರಾಮಯ್ಯವ್ರು ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಎಲ್ಲ ಸಮಸ್ಯೆಗಳ ಮಧ್ಯೆ ಬೇರೆಯವ್ರನ್ನ ಸಮಸ್ಯೆಗೆ ತಳ್ಳಬೇಡಿ. UPSC ಮತ್ತು SSC ಎಕ್ಸಾಮು ನಿಮಗಿಂತ ಮೊದಲು ತೀರ್ಮಾನ ಆಗಿರೋದದು. ಹೌದು, ನೀವು ತೀರ್ಮಾನ ಮಾಡಿದ್ಮೇಲೆ ಅಲ್ಲ ಅವ್ರು ಬಂದಿರೋದು. ಹಾಗಾಗಿ ಯು ಶುಡ್ ಬಿ ಕೇರ್ಫುಲ್ ಎನಫ್. ಹಾಗಾಗಿ ನನ್ನ ಪ್ರಕಾರದಲ್ಲಿ ನೀವು ಸೇಮ್ ಡೇ ಮಾಡಕೂಡ್ದು, ಚೇಂಜ್ ಮಾಡಿಕೊಡಿ. ಏನು ದೇಶ ಬಿದ್ದೋಗಲ್ಲ. ಮತ್ತು ಅದನ್ನು ಶನಿವಾರ ಭಾನುವಾರನೇ ನಡೆಸಬೇಕು ಅಂತ ಏನಿಲ್ಲ, ವಾರದ ಮಧ್ಯದಲ್ಲಾದರೂ ನಡೆಸ್ಬೋದು. ಅಂದರೆ ಕಾಲೇಜ್ಗಳು ಸ್ಕೂಲ್ಗಳು ಸಿಗೋದಿಲ್ಲ ಅನ್ನೋದಕ್ಕೋಸ್ಕರ ಏನು ಸಿಕ್ಕದೆ ಇದ್ರೆ ಅವತ್ತೊಂದಿನ ಏನಾಗ್ಬಿಡುತ್ತೆ. ಯಾವ್ದು ಕಾಲೇಜು ಸ್ಕೂಲ್ಗಳು, ಎಷ್ಟು ಕಾಲೇಜು ಸ್ಕೂಲ್ ಮುಚ್ಚಿಬಿಡ್ಬೇಕಾಗಿ ಬಂದ್ಬಿಡುತ್ತೆ ನಿಮಗೆ. ವಾರದ ಮಧ್ಯದಲ್ಲೇ ಮಾಡಿ, ಏನು ತೊಂದರೆ ಇಲ್ಲ. ಬಟ್ ಇದನ್ನು ಪ್ರೆಸ್ಟೀಜ್ ಮಾಡ್ಕೋಬೇಡಿ ದಯವಿಟ್ಟು. ಡೇಟ್ ಚೇಂಜ್ ಮಾಡಿಕೊಡಿ. ರಾಜ್ಯದ ಮಕ್ಕಳು ನೀವು ಮಾಡಿಕೊಡೋದ್ರಿಂದ ನಾಳೆ UPSC ಬರೆದು ದೊಡ್ಡ ಅಧಿಕಾರಿಯಾಗಿ ಆಯ್ಕೆ ಆದರೆ ಲಾಭ ಯಾರಿಗೆ? ರಾಜ್ಯಕ್ಕೇನೆ. ಯಾರಿಗೆ ಲಾಭ? ಹಾಗಾಗಿ ಮಾಡಿಕೊಡಿ, ಅದನ್ನು ಪ್ರೆಸ್ಟೀಜ್ ಮಾಡ್ಕೋಬೇಡಿ. ಇಟ್ ಇಸ್ ನಾಟ್ ಗುಡ್ ಫಾರ್ ಯು, ಅಷ್ಟು ಮಾತ್ರ ಹೇಳಬಲ್ಲೆ. ಇನ್ನು ಸಾಣೇಹಳ್ಳಿ ಪಂಡಿತಾರಾಧ್ಯ ಸ್ವಾಮೀಜಿ ಅವರು ನೀಡಿರುವಂತಹ ಒಂದು ಹೇಳಿಕೆ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗ್ತಿದೆ. ಏನು ಅಂದ್ರೆ, ಲಿಂಗಾಯತ ಇಸ್ಲಾಂ ಬೇರೆ ಬೇರೆ ಆದರೂ ಕೂಡ ಎರಡೂ ಧರ್ಮಗಳ ಪ್ರತಿಪಾದನೆ ಸಮಾನ ಅಂಶಗಳಾಗಿದೆ ಅಂತ ಹೇಳಿದ್ದಾರೆ. ಸಮಾನ ಅಂಶ ಎಲ್ಲ ಒಂದೊಂದೇ ಆಗಿರಕ್ಕಾಗಲ್ಲ. ಎಲ್ಲ ಧರ್ಮಗಳಲ್ಲೂ ಸಾಮ್ಯತೆ ಇರುವ ಅಂಶಗಳು ಇವೆ, ಸಾಮ್ಯತೆ ಇಲ್ಲದಿರುವ ಅಂಶಗಳೂ ಇವೆ. ಅಲ್ಲ, ಬರೀ ದೇವರು ಎಲ್ಲ ಧರ್ಮಗಳಲ್ಲೂ ಇದೆ ಸಾಮ್ಯತೆಗಳು. ಈ ಧರ್ಮದಿಂದ ಆ ಧರ್ಮಕ್ಕೆ ನಾನು 100 ತೋರಿಸ್ತೀನಿ ಬೇಕಾರೆ. ಆದರೆ ಸಾಮ್ಯತೆ ಇಲ್ಲದೆ ಇರುವುದೂ ಇದೆ. ಮೂರ್ತಿ ಪೂಜೆ, ಲಿಂಗ ಪೂಜೆ, ಲಿಂಗಾಯತ ಸಮುದಾಯಕ್ಕೆ ಇದೆಯಪ್ಪ. ಮುಸ್ಲಿಮಲ್ಲಿ ಯಾವ ವಿಗ್ರಹ ಪೂಜೆ ಅಥವಾ ಚಿಹ್ನೆ ಪೂಜೆ ಇದೆ? ಯಾವುದಿದೆ? ಅಂದ್ರೆ ಏಕದೇವೋಪಾಸನ ಅಂತ ಹೇಳ್ತಾರೆ ಸರ್. ಸರಿ, ಸಾಮ್ಯತೆ ಒಂದೊಂದು ಚೂರು ಎಲ್ಲದರಲ್ಲೂ ಇದೆ. ಬೈಬಲ್ ಹುಡುಕಿದ್ರೂ ಇದೆ, ಓಲ್ಡ್ ಟೆಸ್ಟಿಮೆಂಟ್ಗೆ ಹೋದ್ರೂ ಇದೆ, ನ್ಯೂ ಟೆಸ್ಟಿಮೆಂಟ್ಗೆ ಬಂದರೂ ಇದೆ, ಭಗವದ್ಗೀತೆಗೆ ಹೋದ್ರೂ ಇದೆ, ಕುರಾನ್ಗೆ ಹೋದ್ರೂ ಇದೆ. ನಾನು 100 ಹೇಳ್ತೀನಿ ಬೇಕಾರೆ, ಬಿಟ್ವೀನ್ ಕುರಾನ್ ಅಂಡ್ ಭಗವದ್ಗೀತೆ 50 ಹೇಳ್ತೀನಿ ನಾನು ಬೇಕಾರೆ. ಸಾಮ್ಯತೆ ನಾ ಹೇಳ್ತೀನಿ ಬೇಕಾರೆ. ಕರ್ನಾಟಕ ಕಲ್ಯಾಣದಲ್ಲಿ ಮಳೆ ಅವಾಂತರ ಮುಂದುವರೆದಿದೆ. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆ ಶಾರ್ಟ್ ಸರ್ಕ್ಯೂಟ್ ಇಂದ 10ಕ್ಕೂ ಪುಟ್ಟ ಮಕ್ಕಳು ಸಂಕಷ್ಟಕ್ಕೆ ಸಿಗಾಕೊಂಡಿದ್ದಾರೆ. ಪುಂಡೆಗೆ ಬೇರೆ ಕಡೆ ಶಿಫ್ಟ್ ಮಾಡಿ ಅಪಾಯ ತಪ್ಪಿಸಿದ್ದಾರೆ. ರಾಯಚೂರಿನಲ್ಲೂ ಆಸ್ಪತ್ರೆ ಜಲಮಯವಾಗೋಗಿದೆ. ಕಲಬುರಗಿಯಲ್ಲಿ 100 ಎಕರೆ ಬೆಳೆ ಹಾನಿ. ತುಂಗಭದ್ರಾ ಜಲಾಶಯದ ಮಟ್ಟ 102 TMC ತಲುಪಿದೆ. 10 ಗೇಟ್ ತೆಗೆದು 20,000 ಕ್ಯೂಸೆಕ್ ಬಿಡ್ತಾ ಇದ್ದಾರೆ. ಈಗ ತೆಗೆದಿರುವುದು ನಿಜವಾಗಿ, ಆಗ ತೆಗೆದಿದ್ದು ಉಳಿಸಿಕೊಳ್ಳಲು. ಇನ್ನು ಉತ್ತರ ಕೊರಿಯಾ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಹುಚ್ಚು ನಿರ್ಧಾರಗಳಿಗೆ ಕೊನೆ ಇಲ್ಲ ಅಂತಿದ್ದಾರೆ. ಪ್ರವಾಹ ನಿರ್ವಹಣೆಯಲ್ಲಿ ಕರ್ತವ್ಯ ಲೋಪ ಎಸಗಿರುವಂತಹ ಆರೋಪದ ಮೇಲೆ 30 ಅಧಿಕಾರಿಗಳಿಗೇನೋ ಮರಣದಂಡನೆ ಶಿಕ್ಷೆ ವಿಧಿಸ್ಬಿಟ್ಟಿದ್ದಾರೆ ಅಂತೆಲ್ಲ ಬಂದಿತ್ತು. ಹಂಗೇನಿಲ್ಲ ರೀ, ಅಂತದ್ ಯಾವ್ದು ಇಲ್ಲ ಅಂತಂದಿದ್ದಾರೆ. ಏನಾಗತ್ತೋ ಬಿಡತ್ತೋ ಯಾವನು ಗೊತ್ತಾಗತ್ತೆ ರೀ. ಆಂಧ್ರ ಮತ್ತು ತೆಲಂಗಾಣದಲ್ಲಿ ಜಿಲ್ಲೆಯ ಮೆಡಾರಂ ಅರಣ್ಯ ಪ್ರದೇಶದಲ್ಲಿ, ಆಂಧ್ರ ಪ್ರದೇಶದಲ್ಲಿ ಬಿರುಗಾಳಿ ಬೀಸಿದ್ದ ದಾಟಿಗೆ ಲಕ್ಷಾಂತರ ಮರಗಳ ಧರೆ ಒಳಗ್ಬಿಟ್ಟಿದೆಯಂತೆ. ಹೌದಾ? ಅರಣ್ಯದಲ್ಲ, ಅದೆಂತ ಗಾಳಿ ರೀ. ಸಾಮಾನ್ಯವಾಗಿ ಅರಣ್ಯದಲ್ಲಿ ಮರಗಳು ಗಟ್ಟಿಯಾಗಿರ್ತವೆ ಅನ್ಕೋತೀವಿ. ಬೇರೆ ಗಟ್ಟಿ. ಅಯ್ಯಪ್ಪ,